ಈಗ ಎಲ್ಲವೂ ಕೂಡ ಅಲ್ ಫಲಾ ಕಾಲೇಜಿನ ಸುತ್ತನೆ ಸುತ್ತಕೊಳ್ತಾ ಇದೆ ನೋಡಿ. ಈಗ ಅಲ್ ಫಲಾ ಕಾಲೇಜಿನಲ್ಲಿ 2900 kgಯ ಸ್ಫೋಟಕಗಳು ಸಿಗುತ್ತೆ. ಎಕ್ಸ್ಕ್ಲೂಸಿವ್ ಆಯ್ತು ಇದು. ಅಲ್ ಫಲಾ ಕಾಲೇಜಿನಲ್ಲಿ 2900 kg ಸ್ಫೋಟಕ ಪತ್ತೆ. ಸ್ಫೋಟಕವನ್ನ ವಶಕ್ಕೆ ಪಡೆದಿತ್ತಲ್ಲ, ಆ ಸ್ಥಳದಿಂದಲೇ ಪವರ್ ಟಿವಿ ಲೈವ್ ಕೊಡ್ತಾ ಇದೆ. ನಿಮ್ಮ ಪವರ್ ಟಿವಿಯಲ್ಲೇ ಮಾತ್ರ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್. 2900 kgಯಷ್ಟು ಸ್ಫೋಟಕಗಳು ಅಲ್ ಫಲಾ ಕಾಲೇಜಿನಲ್ಲಿ ಪತ್ತೆಯಾಗುತ್ತಲ್ಲ, ಅದನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತಲ್ಲ. ಅದೇ ಸ್ಥಳದಿಂದ ನಿಮ್ಮ ಪವರ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹೊತ್ತು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಎಲ್ಲವೂ ಕೂಡ ಅಲ್ ಫಲಾ ಕಾಲೇಜಿನ ಸುತ್ತಮುತ್ತ ಸುತ್ತಕೊಳ್ತಾ ಇದೆ. ಅಂದರೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಜನ ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಶಂಕೆಯನ್ನ ಮೇಲ್ನೋಟಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರೋದು. ಬೇರೆ ಯಾರೂ ಅಲ್ಲ, ಪೊಲೀಸರೇ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ 2900 kg ಸ್ಫೋಟಕ ಸಿಗುತ್ತೆ. ಅಲ್ಲಿನ ಪ್ಲಂಬರ್ ಇದ್ದವನು ಈ i20 ಕಾರನ್ನು ಖರೀದಿ ಮಾಡ್ತಾನೆ, ಅವನ ID ಪ್ರೂಫ್ ಕೊಟ್ಟು ಅದಕ್ಕೆ ದುಡ್ಡನ್ನ ಉಮರ್ ಪೇ ಮಾಡ್ತಾನೆ. ಆಮೇಲೆ ಇದರ ಜೊತೆಗೆ ಇನ್ನೊಂದು ಜನ ಶಂಕಿತ ಉಗ್ರರು ಇವನಿಗೆ ಸಾಥ್ ಕೊಡ್ತಾರೆ. ಆ ಸಾಥ್ ಕೊಟ್ಟಂತ ಉಗ್ರರ ನಿವಾಸ ಎಲ್ಲಿರುತ್ತೆ? ಇದೇ ಅಲ್ ಫಲಾ ಕಾಲೇಜಿನಿಂದ 200-300 ಮೀಟರ್ ದೂರದಲ್ಲೇ ಇರುತ್ತೆ. ಎಲ್ಲವೂ ಕೂಡ ಇದೇ ಕಾಲೇಜಿನ ಸುತ್ತಮುತ್ತ ಸುತ್ತಕೊಳ್ತಾ ಇದೆ. ಈಗ ಇನ್ನಷ್ಟು ತನಿಖೆಯ ಆಳಕ್ಕೆ ಹೋದ್ರೆ ಈ ಕಾಲೇಜಿಗೂ ಈ ಉಗ್ರ ಚಟುವಟಿಕೆಗಳಿಗೂ ಅದರಲ್ಲಿ ಭಾಗಿಯಾಗಿದ್ದವ್ರಿಗೂ ಏನು ಲಿಂಕ್ ಇದೆ ಗೊತ್ತಾಗಬೇಕಾಗತ್ತೆ. ಈಗ 2900 kg ಸ್ಫೋಟಕ ಎಲ್ಲಿ ಸಿಕ್ತು, ಹೆಂಗ್ ಸಿಕ್ತು, ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, 2900 kg ಸ್ಫೋಟಕ ಸಿಕ್ಕಿದ್ದಲ್ಲಿ ಜೊತೆಗೆ ಈಗ ತನಿಖೆಯ ಆಳ ಅಗಲಕ್ಕೆ ಇಳಿತಾ ಹೋದ್ರೆ ಎಲ್ಲವೂ ಕೂಡ ಅಲ್ ಫಲಾ ಕಾಲೇಜಿನ ಸುತ್ತಕೊಳ್ತಾ ಇದೆ. ಈ ಶಂಕಿತ ಉಗ್ರನು ಕೂಡ ಅಲ್ಲಿಂದ 200-300 ಮೀಟರ್ ದೂರದಲ್ಲಿ ರೂಮ್ ಮಾಡ್ಕೊಳ್ತಾನೆ. i20 ಕಾರ್ ತಗೊಂಡಿದ್ದು ಅಲ್ಲಿನ ಕಾಲೇಜಿನಲ್ಲಿ ಪ್ಲಂಬರ್ ಆಗಿ ಕೆಲಸ ಮಾಡ್ಕೊಂಡಿದ್ದವನು ಅಂತ. ಅದೇ ಕಾಲೇಜಿನ ಆವರಣದಲ್ಲಿ ಉಗ್ರನ ರೂಮ್ನಲ್ಲಿ 2900 kg ಸ್ಫೋಟಕ ಸಿಗುತ್ತೆ. ಎಲ್ಲವೂ ಈ ಕಾಲೇಜಿನ ಸುತ್ತಕೊಳ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಶರತ್, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಸೋಮವಾರ ಸರಿಯಾಗಿ ಬೆಳಗ್ಗೆ 12 ಗಂಟೆಯ ಒಳಗೆ ತೆಗೆದುಕೊಂಡಂತಹ ಜಮ್ಮು ಕಾಶ್ಮೀರದ ಪೊಲೀಸರು ಅತಿ ದೊಡ್ಡ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಹರಿಯಾಣಕ್ಕೆ ಸೇರಿದಂತಹ ಫರೀದಾಬಾದ್ನ ಫತೇಪುರ್ ಅನ್ನುವಂತಹ ಗ್ರಾಮ. ಇದು ತುಂಬಾ ಪುಟ್ಟ ಗ್ರಾಮ, ಚಿಕ್ಕದಾದಂತಹ ಒಂದು ಕುಗ್ರಾಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ತುಂಬಾ ಒಳಗಡೆ ಬರಬೇಕಾಗುತ್ತೆ ಮೇನ್ ರೋಡ್ನಿಂದ. ಅಲ್ ಫಲಾಹ್ ಕಾಲೇಜಿಂದ ಸುಮಾರು 3-3.5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಊರು ಏನಿದೆ ಫತೇಪುರ್, ಅದು ಮತ್ತಷ್ಟು ಒಳಗಡೆ ಬರಬೇಕಾಗಿದೆ. ತುಂಬಾ ಇಂಟೀರಿಯರ್ಗೆ ಬಂದ್ರೆ ಸಹಜವಾಗಿ ಹಳ್ಳಿಗಡೆಗಿರುತ್ತೆ, ಆ ರೀತಿಯಾದಂತಹ ಕುಗ್ರಾಮ ಇದೆ. ಇಲ್ಲಿ ಸಹಜವಾಗಿ ಹಳ್ಳಿಯ ವಾತಾವರಣ ಕೂಡ ನಾವಿಲ್ಲಿ ಗಮನಿಸಬಹುದು. ಇದೇ ಜಾಗವನ್ನ ಯಾಕೆ ಟಾರ್ಗೆಟ್ ಮಾಡಿಕೊಂಡ್ರು ಅನ್ನೋದು ಈಗ ಗೊತ್ತಾಗುತ್ತೆ. ಇವರ ಪ್ಲಾನ್ ಪ್ರೀ ಪ್ಲಾನ್ಡ್ ಆಗಿತ್ತು. ಎಲ್ಲಿ ಜಾಗಗಳನ್ನ ಮನೆಗಳನ್ನ ಮಾಡಿಕೊಳ್ಬೇಕು, ಯಾರಿಗೂ ಅನುಮಾನಗಳು ಬರಬಾರ್ದು. ಆ ಕಾರಣದಿಂದಾಗಿ ಇದೆಲ್ಲವನ್ನು ಕೂಡ ಸಂಚನ್ನ ತುಂಬಾ ಚೆನ್ನಾಗಿ ಮುಜಾಮಿಲ್ ಹಾಗೂ ವೈದ್ಯ ಶಾಹೀನ್ ಇಬ್ರು ಕೂಡ ರೂಪಿಸಿದ್ರು ಅನ್ನೋದಾಗುತ್ತೆ. ನಾನೀಗ ಎಕ್ಸಾಕ್ಟ್ಲಿ ಇರುವಂತದ್ದು ಜಮ್ಮು ಕಾಶ್ಮೀರ ಪೊಲೀಸರು ತೆಗೆದುಕೊಂಡಂತಹ ಅತಿ ದೊಡ್ಡ ಕಾರ್ಯಾಚರಣೆ ಏನಿತ್ತು, ಸುಮಾರು 2900 ಅಮೋನಿಯಂ ನೈಟ್ರೇಟ್ ಹಾಗೂ ಆರ್ಡಿಎಕ್ಸ್ ಗಳನ್ನೆಲ್ಲ ವಶಪಡಿಸಿಕೊಂಡ್ರಲ್ಲ. ಈ ಒಂದು ಮನೆಯನ್ನ ನೋಡಿ, ತಾವು ನೋಡಿದ್ರೆ ಗೊತ್ತಾಗುತ್ತೆ, ಸರಿಯಾಗಿ ವಾಸ ಮಾಡೋದಕ್ಕೂ ಕೂಡ ಇದು ಯೋಗ್ಯವಲ್ಲ. ಅಷ್ಟರ ಮಟ್ಟಿಗೆ ಇದು ಮನೆಯನ್ನ ಕಳಪೆಯಾಗಿ ನಿರ್ಮಾಣವನ್ನ ಮಾಡಲಾಗಿದೆ. ಯಾವುದೇ ಒಂದು ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಸರಿಯಾದಂತಹ ಒಂದು ಪಿಲ್ಲರ್ಗಳಿಲ್ಲ, ಬಾಗಿಲುಗಳಿಲ್ಲ. ಇಂತಹ ಒಂದು ಶೋಚನೀಯ ಸ್ಥಿತಿಯಲ್ಲಿ ಇರುವಂತಹ ಮನೆ ಏನಿದೆ, ಇಂತಹ ಮನೆಯಲ್ಲಿ ಆತ ಉಗ್ರ ತನ್ನ ಒಂದು ಈ ಒಂದು ಸಂಚನ್ನ ರೂಪಿಸುವುದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡೋದಕ್ಕೆ ಇದೇ ಮನೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ನೋಡಿ, ಇಲ್ಲಿ ಒಂದು ಸಣ್ಣದಾದಂತದ್ದು ಬಾಗಿಲಿದೆ, ಅದಕ್ಕೆ ಬೀಗ ಹಾಕಲಾಗಿದೆ. ಇನ್ನು ಸರಿಯಾಗಿ ಈ ಮನೆಗೆ ಒಂದು ಡೋರ್ ಇಲ್ಲ. ಅಂದ್ರೆ ಸಹಜವಾಗಿ ಉತ್ತರ ಭಾರತದಲ್ಲಿ ಬಹುತೇಕ ಮನೆಗಳಿಗೆ ಕಬ್ಬಿಣದ ಬಾಗಿಲುಗಳನ್ನ ಗೇಟ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಅದು ಕೂಡ ಸುಮಾರು ಮುರಿದು ಬಿಟ್ಟು 5-10 ವರ್ಷಗಳಾದಂತಹ ಒಂದು ಕಾಣ್ತಾ ಇದೆ. ಇಲ್ಲಿ ಒಂದು ಗೇಟ್ ಇದೆ, ಇದು ತಾವು ಮೇನ್ ಎಂಟ್ರೆನ್ಸ್. ಆ ಮೇನ್ ಎಂಟ್ರೆನ್ಸ್ ಅಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿಗಳು, ಸರಿಯಾದಂತಹ ಬಣ್ಣ ಸುಣ್ಣಗಳಿಲ್ಲ, ಸರಿಯಾಗಿ ಕರೆಂಟಿನ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದು ಇಲ್ಲಿ ಗೋಚರ ಆಗುತ್ತೆ. ನಾನು ಒಳಗಡೆ ಹೋಗುವಂತ ಪ್ರಯತ್ನ ಮಾಡ್ತೇನೆ. ಒಳಗಡೆ ಯಾವ ರೀತಿಯಾಗಿದೆ ಅಂತ ಸ್ಥಿತಿಗಳನ್ನು ಕೂಡ ತಮಗೆ ತೋರಿಸ್ತೇನೆ. ಇದೇ ಮನೆಯಲ್ಲಿ ಆತ ವಾಸವಿದ್ದ. ಇಲ್ಲಿ ಸುಮಾರು 2900 kg ಅಮೋನಿಯಂ ನೈಟ್ರೇಟ್ಗಳು, ಕಚ್ಚಾ ವಸ್ತುಗಳು, ಸಾಮಗ್ರಿಗಳು, ಶಸ್ತ್ರಾಸ್ತ್ರಗಳೆಲ್ಲ ವಶಪಡಿಸಿಕೊಂಡ್ರಲ್ಲ ಪೊಲೀಸರು. ಇದೇ ಮನೆ ನೋಡಿ. ಈ ರೂಮ್ ನಮ್ಮ ಕ್ಯಾಮ್ರಾಮನ್
ರಾಕೇಶ್ ತಮಗೆ ವಿಡಿಯೋ ಜರ್ನಲಿಸ್ಟ್ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಒಳಗಡೆ ಯಾವ ರೀತಿಯಾದ ವಾಸ್ತವ ಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ಒಂದು ರೂಮ್ ಇದೆ, ಬೆಡ್ರೂಮ್ ಮಾದರಿಯಾಗಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ವಾಸ ಮಾಡೋದಕ್ಕೆ ಯೋಗ್ಯವಿಲ್ಲ. ಅಂತಹ ಸ್ಥಿತಿಯಲ್ಲಿ ಇರುವಂತಹ ಈ ಒಂದು ರೂಮ್ ಏನಿದೆ, ಆ ರೂಮ್ ನಲ್ಲಿ ಆತ ಸುಮಾರು ದಿನಗಳಿಂದ ವಾಸವಿದ್ದ. ಜೊತೆಗೆ ಈ ಒಂದು ಕಾಟ್ ಹಾಕಲಾಗಿದೆ. ಈ ಕಾಟ್ ನಲ್ಲಿ ನೋಡಿ ಸರಿಯಾಗಿ ತುಂಡಾಗಿರುವಂತಹ ಪೀಸ್ ಆಗಿರುವಂತಹ ಚೂರಾಗಿರುವಂತಹ ಈ ಒಂದು ಕಾಟ್ ಏನಿದೆ, ಇಲ್ಲೂ ಕೂಡ ಯಾವ ರೀತಿಯಾಗಿ ಆತ ವಾಸಕ್ಕೆ ಯೋಗ್ಯವಾ ಇದು ಜಾಗ, ಇಂತಹ ಪ್ರದೇಶವನ್ನು ಆಯ್ಕೆ ಮಾಡಿರುವಂತದ್ದು. ಆತ ಪ್ಲಾನ್ ಅನ್ನ ಮಾಡಿ ಇದೇ ಜಾಗ ಬೇಕು, ಈ ರೀತಿಯಾದಂತಹ ಜಾಗದಲ್ಲಿ ಒಂದು ವೇಳೆ ಪ್ಲಾನ್ ಮಾಡಿದ್ರೆ ಯಾರ ಅರಿವಿಗೂ ಬರೋದಿಲ್ಲ ಅನ್ನುವಂತ ಕಾರಣಕ್ಕಾಗಿಯೇ ಇಂತಹ ಒಂದು ಪ್ಲಾನ್ ಅನ್ನ ಆತ ಮಾಡಿಕೊಂಡಿದ್ರು. ಜೊತೆಗೆ ಅವರ ಕೋಡ್ ವರ್ಡ್ಗಳು ಕೂಡ ನೋಡಿ, ಯಾವ ಮನೆಗಳಲ್ಲಿ ಇರ್ತೇವೆ, ಜೊತೆಗೆ ಅಲ್ಲಿರುವಂತಹ ಸ್ಥಿತಿಗಳು ಹೇಗಿರುತ್ತೆ ಅದೆಲ್ಲವನ್ನು ಕೂಡ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೊಂದು ರೂಮ್ ಇದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಲಕರಣೆಗಳಿಲ್ಲ, ಅಂದ್ರೆ ಬಟ್ಟೆಗಳಿಲ್ಲ, ಬರೆಗಳಿಲ್ಲ, ಅಟ್ಲೀಸ್ಟ್ ಅಡಿಗೆ ಮಾಡಿಕೊಳ್ಳೋದಕ್ಕೆ ಅಥವಾ ಬೇರೆ ಯಾವುದೇ ಒಂದು ಮನೆಗೆ ಉಪಯೋಗವಾಗುವಂತಹ ಪದಾರ್ಥಗಳು ಕೂಡ ಇಲ್ಲ. ಇದು ಹಾಲ್, ಒರಾಂಡ ಅಂತ ಏನ್ ಕರೀತೇವೆ, ಜಗಲಿ ಅಂತ. ಸಹಜವಾಗಿ ಇಲ್ಲಿ ಇದೊಂದು ಕಾಟನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳನ್ನ ಇಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಉಳಿದಂತೆ ಇದು ಸಹಜ ಮನೆ ಮಾಲೀಕರಿಗೆ ಸಂಬಂಧಪಟ್ಟಂತ ಒಂದು ಟ್ರಂಕ್ ಮಾದರಿಯ ಏನೋ ಒಂದು ಪದಾರ್ಥಗಳನ್ನ ಇಡೋದಕ್ಕೆ ಇರುವಂತಹ ಒಂದು ಟ್ರಂಕ್ ಇದ್ದಂತೆ ಕಾಣ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ನೈಟ್ರೇಟ್ 2900 kg ವಶಪಡಿಸಿಕೊಂಡ್ರಲ್ಲ, ಆ ಜಾಗ ಇದು ಮೇನ್ ಜಾಗ. ನೋಡಿ, ಇರುವಂತಹ ಒಟ್ಟು 4 ರೂಮ್ಗಳು ಈ ಒಂದು ಬಿಲ್ಡಿಂಗ್ ನಲ್ಲಿದೆ. ನೋಡುವುದಕ್ಕೆ ವಾಸಕ್ಕೆ ಯೋಗ್ಯವಲ್ಲ ಅಂದ್ರೂ ಕೂಡ ಇಲ್ಲಿ ಪೊಲೀಸರು ಬೇಟೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತಹ ಅಮೋನಿಯಂ ನೈಟ್ರೇಟ್ ಇರ್ಬೋದು, RDX ಗಳು, ಹೀಗೆ ಶಸ್ತ್ರಾಸ್ತ್ರಗಳೇನಿತ್ತು ಇದೆಲ್ಲವೂ ಕೂಡ ಇದೇ ಕೋಣೆಯಲ್ಲಿ ಸಿಕ್ಕಿದ್ದು. ಈ ಕೋಣೆಯನ್ನು ಎಷ್ಟರ ಮಟ್ಟಿಗೆ ಅವರು ಬಳಸಿಕೊಂಡಿದ್ರು ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಮನೆಯ ಸುತ್ತಮುತ್ತ ಇರುವಂತಹ ಮನೆಗಳು ಕೂಡ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಯಾರು ಇಲ್ಲಿ ವಾಸಕ್ಕೆ ಯೋಗ್ಯವಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ, ಶೋಚನೀಯ ಸ್ಥಿತಿಯಲ್ಲಿ ಇರುವಂತಹ ಮನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಮನೆಯ ಒಳಗಡೆ ಇರುವಂತಹ ರೂಮ್ಗಳಿರ್ಬೋದು, ಯಾವುದು ಕೂಡ ಸರಿಯಾಗಿ ಒಂದಕ್ಕೊಂದು ಹೊಂದಿಕೊಂಡಿಲ್ಲ, ವ್ಯವಸ್ಥೆಗಳಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವರು ವಾಸವಾಗಿರುವಂತದ್ದು. ಜೊತೆಗೆ ಈ ಕಾಲೇಜಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಇಷ್ಟು ಐಫೈ ಆಗಿ ಇರುವಂತಹ ವೈಟ್ ಕಾಲರ್ ಅಂತ ಹೇಳಿದ್ರೆ ಅವರು ತೆಗೆದುಕೊಳ್ಳುವಂತಹ ಸಂಬಳಗಳು ಕಡಿಮೆ ಅಂದ್ರೂ 4 ರಿಂದ 5 ಲಕ್ಷದವರೆಗೂ ಅವರಿಗೆ ವೇತನಗಳಿರುತ್ತೆ. ಅಷ್ಟು ವೇತನ ಪಡೆದುಕೊಂಡ್ರು ಕೂಡ ಇಂಥ ಮನೆಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋಂಥ ಸಂಶಯ ಕೂಡ ಅಲ್ಲಿರುವಂತಹ ಕಾಲೇಜಿನ ಸಹಪಾಠಿಗಳಿಗಿರ್ಬೋದು ಅಥವಾ ಬೇರೆ ಯಾರು ಮೇಲ್ವಿಚಾರಕರು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸಹಜವಾಗಿ ಕಾಲೇಜಿಗೆ ಬೇಕಾಗಿರುವಂತದ್ದು ಫೀಸ್ ಕಟ್ಟಿದ್ರೆ ಯಾರು ಬಂದ್ರು ಹೋದ್ರು ಯಾವುದು ಕೂಡ ಅವ್ರು ಇದುವರೆಗೂ ಕೂಡ ಪತ್ತೆ ಮಾಡುವಂತಹ, ಜೊತೆಗೆ ಅವರ ಮೇಲೆ ಒಂದು ನಿಗಾ ಇಡುವಂತಹ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೂ ಪ್ರಮುಖ ಕಾರಣವಿದೆ ಶರತ್. ಯಾಕೆಂತ ಹೇಳಿದ್ರೆ ಬಹುತೇಕ ಈ ಕಾಲೇಜ್ ಆಲ್ಫಲಾಹ ಕಾಲೇಜಿಗೆ ಬರುವಂತ 35 ರಿಂದ 40 ಭಾಗದಷ್ಟು ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೆಲಸ ಮಾಡುವವರು ಯಾರಿದ್ದಾರೆ ಇವರೆಲ್ಲರೂ ಸಮೇತ ಜಮ್ಮು ಕಾಶ್ಮೀರ ಮೂಲದವರು ಅನ್ನುವಂಥದ್ದು ಇಲ್ಲಿ ಪತ್ತೆ ಆಗ್ತಾ ಇದೆ. ಆ ಕಾರಣಕ್ಕೆ ಅತಿ ಹೆಚ್ಚು ವಾಹನಗಳು ಕೂಡ ಅಲ್ಲಿ ಇರುವಂತದ್ದು ಜಮ್ಮು ಕಾಶ್ಮೀರ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ವಾಹನಗಳಿದೆ. ಹಾಗಾಗಿ ಇಲ್ಲಿನ ಈ ವಾತಾವರಣವೇನಿದೆ, ಇವರು ಇಲ್ಲಿ ವಾಸ ಮಾಡ್ತಿದ್ರ ಅನ್ನುವಂಥದ್ದು ಕೂಡ ಅನುಮಾನ ಸೃಷ್ಟಿಯಾಗುತ್ತೆ. ಕೇವಲ ಅವರು ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಪ್ಲಾನ್ ಅನ್ನು ಮಾಡೋದಕ್ಕೆ ಮಾತ್ರ ಈ ಮನೆಯನ್ನ ಬಳಸಿಕೊಳ್ತಾ ಇದ್ರು. ಜೊತೆಗೆ ಅವರು ತರ್ತಿದ್ದಂತಹ ಸಾಮಗ್ರಿಗಳನ್ನ ಶೇಖರಣೆ ಮಾಡೋದಕ್ಕೋಸ್ಕರ ಇದನ್ನು ಬಳಸಿಕೊಂಡಿದ್ರು ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹಂತವಾಗಿ ಪೊಲೀಸರು ಒಂದು ಕಡೆ, ಮತ್ತೊಂದು ಕಡೆಗೆ NIA ತಂಡ, ಈ 2 ತಂಡಗಳು ಕೂಡ ಜಂಟಿಯಾಗಿ ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆ ನಡೆಸುವ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳು ಬಹುಶಃ ತನಿಖೆಯಲ್ಲಿ ಹೊರಬೀಳುವ ಸಾಧ್ಯತೆ ಇರುತ್ತೆ. ನಮಗೆ ರಸ್ತೆಯನ್ನು ತೋರಿಸುವ ಪ್ರಯತ್ನ ಮಾಡ್ತೇವೆ. ನೋಡಿ ಎಷ್ಟರ ಮಟ್ಟಿಗೆ ಹಳ್ಳಿನಲ್ಲಿ ಯಾವ ರೀತಿಯಾದಂತಹ ಸ್ಥಿತಿಗತಿಗಳಿರುತ್ತೆ. ಇಂಥ ರಸ್ತೆಯಲ್ಲಿ ಯಾರಾದ್ರೂ 4 ರಿಂದ 5 ಲಕ್ಷ ಸಂಬಳ ವೇತನ ತೆಗೊಳ್ಳುವಂತಹ ವ್ಯಕ್ತಿ ವಾಸ ಮಾಡುವಂತದ್ದು ಸಾಧ್ಯವಿದೆಯಾ? ಇದು ಕೂಡ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಕೇವಲ ಇಂತಹ ರಸ್ತೆಗಳಲ್ಲಿ ಇವರು ಈ ಒಂದು ಮನೆಯನ್ನ ಬಾಡಿಗೆಗೆ ಪಡೆದುಕೊಳ್ತಾರೆ. ಇಲ್ಲಿರುವಂತಹ ಮನೆ ಮಾಲೀಕರುಗಳಿಗೆ ಅವರು ಎಷ್ಟು ದುಡ್ಡು ಕೊಟ್ಟರು ಕೂಡ ಖಾಲಿ ಬಿಡೋದು ಬದಲು ಎಷ್ಟು ದುಡ್ಡು, ಅಲ್ಪ ಸ್ವಲ್ಪ ದುಡ್ಡು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬಾಡಿಗೆ ಕೊಟ್ಟಿರಬಹುದು ಅನ್ನುವಂಥದ್ದು ಕೂಡ ಹೇಳಲಾಗುತ್ತೆ. ಸದ್ಯ ಈ ಮನೆ ಮಾಲೀಕನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ, ವಿಚಾರಣೆ ನಡೆಸಲಾಗ್ತಾ ಇದೆ. ಜೊತೆಗೆ ಈ ಮನೆಯನ್ನ ಅವರು ಬಾಡಿಗೆ ಪಡೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅವರು ಮೂಲ ದಾಖಲೆಗಳನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಆದ್ರೆ ಜಮ್ಮು ಕಾಶ್ಮೀರ ಅನ್ನುವಂಥದ್ದೊಂದು ಸ್ಪಷ್ಟ ಅಂತ ಹೊರತುಪಡಿಸಿದ್ರೆ ಉಳಿದಂತೆ ಅವರೆಲ್ಲ ದಾಖಲೆಗಳನ್ನು ಈ ಮನೆ ಮಾಲೀಕರಿಗೆ ಕೊಟ್ಟಿರುವಂತ ಎಲ್ಲವೂ ಕೂಡ ಫೇಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಒಂದು ಕಡೆಗೆ ಮುಜಾಮಿಲ್, ಮತ್ತೊಂದು ಕಡೆ ಶಾಹಿನ್ ಪದೇ ಇಲ್ಲಿಗೆ ತಮ್ಮ ಒಂದು ಸಾಮಗ್ರಿಗಳನ್ನ ಇಡುವಂತಹ ಕಾರಣಕ್ಕಾಗಿಯೇ ಬರ್ತಾ ಇದ್ರು ಹೊರತುಪಡಿಸಿದ್ರೆ ವಾಸಕ್ಕೆಂತೂ ಯಾವತ್ತು ಬಂದಿದ್ದನ್ನ ಈ ಸ್ಥಳೀಯರು ಕೂಡ ನೋಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಒಂದು ಸ್ಪಷ್ಟವಾಗುತ್ತೆ, ಇವರ ಟಾರ್ಗೆಟ್ ಇದ್ದಿದ್ದು ಉತ್ತರ ಭಾರತದ ಬಹುತೇಕ
ಪ್ರಸಿದ್ಧಿ ಸ್ಥಳಗಳೇನಿದೆ, ಜೊತೆಗೆ ಐತಿಹಾಸಿಕ ಸ್ಥಳಗಳೇನಿದೆ, ಇದೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಕಳೆದ 2-3 ತಿಂಗಳಿನಿಂದ ಇವರ ಚಲನವಲನಗಳನ್ನು ಕೂಡ ಬಹುಶಃ ನಡೀತಾ ಇದೆ. ಕೊನೆಗೆ ಇವರ ಒಂದು ಪ್ಲಾನ್ ವಿಫಲವಾಗುತ್ತೆ. ಜಮ್ಮು ಕಾಶ್ಮೀರ ಪೊಲೀಸರು ಏಕಾಏಕಿ ಈ ಒಂದು ಮನೆಗೆ ಭೇಟಿಯನ್ನು ಕೊಡ್ತಾರೆ. ಇಲ್ಲಿರುವಂತಹ ಅಮೋನಿಯಂ ನೈಟ್ರೇಟ್ ಅನ್ನ ಸುಮಾರು 2900 ತೀರಾ ಏನು 20, 30, 40 ಕೆಜಿ ಅಲ್ಲ, 2900 ಕೆಜಿಯಷ್ಟು ನೈಟ್ರೇಟ್ಗಳನ್ನ, ಶಸ್ತ್ರಗಳನ್ನ ವಶಪಡಿಸುವಂತ ಕೆಲಸ ಮಾಡ್ತಾರೆ. ಆಗ ಭಯಭೀತಗೊಂಡಂತಹ ಡಾಕ್ಟರ್ ನದೀಮ್ ಏನಿದ್ದಾನೆ, ಆತ ಆಗ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಆತ್ಮಾಹುತಿ ದಾಳಿಯನ್ನು ಮಾಡಿಕೊಂಡು ದೊಡ್ಡ ಮಟ್ಟದ ಒಂದು ದಾಳಿಗೆ ಮುಂದಾಗಿದ್ದಾನೆ ಅನ್ನುವಂಥದ್ದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಎಸ್, ಥ್ಯಾಂಕ್ ಯು ಸಂತೋಷ್, ಫ್ಯಾಂಟಾಸ್ಟಿಕ್ ಡೀಟೇಲ್ ರಿಪೋರ್ಟ್ಗಾಗಿ ಥ್ಯಾಂಕ್ ಯು.